ಒಂದು ಪಟಾಪಟ್ ಅಂತ ಲೈಟ್ ವೆಯ್ಟ್ ಕ್ವೆಶ್ಚನ್ ಇದೆ ಸರ್, ಅದನ್ನೊಂದು ಕೇಳ್ಬಿಡ್ತೀನಿ. UI ಅನ್ನುವಂಥ ಟೈಟಲ್ ಬಂದಿದ್ದು ಈ AI ಅನ್ನೋದು ಇದೆಯಲ್ಲ ಸರ್, ಅದರಿಂದ ಏನಾದರೂ ಬಂತಾ? ಎ ಉಲ್ಟಾ ಆದರೆ UI. ಓಕೆ, ನೀವು ಟ್ರೋಲ್ ಆದಮೇಲೆ ಆ ಟ್ರೋಲ್ ಸಾಂಗನ್ನು ಬರ್ಸಿದ್ರೆ ಸರ್ ಹೆಂಗೆ? ಏನೋ ಇರ್ಬೋದು. ಒಟ್ಟಿನಲ್ಲಿ ಟ್ರೋಲ್ ಅನ್ನೋದು ತುಂಬ ಪಾಪ್ಯುಲರ್ ಆಗಿತ್ತಲ್ಲ, ತುಂಬ ಜನ ಟ್ರೋಲ್ ಆಗಿದ್ರಲ್ಲ. ಸೊ ನಮ್ಗೆ ಆ ಟ್ಯೂನ್ ಬಂದ್ರ ಮೇಲೆ ಆ ಟ್ರೋಲ್ಗಳು ನಮ್ಗೆ ಲಿರಿಕ್ಸ್ ಬರೆಯೋ ತಾಪತ್ರೆನೇ ತಪ್ಪೋಯ್ತು. ಎಲ್ಲ ಅಲ್ಲೇ ಇತ್ತು ಲಿರಿಕ್ಸು, ಎಲ್ಲ ಜನಗಳೇ ಕೊಟ್ಬಿಟ್ಟಿದ್ರು. ಆ ಟ್ರೋಲ್ ಮಾಡಿದ ಎಲ್ಲ ಮಹೇಶರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಅಷ್ಟೆಲ್ಲ ಪಾಪ್ಯುಲರ್ ಮಾಡಿದಂಥ ಜನಕ್ಕೂ ಹೇಳ್ತೀನಿ. ಅದರಲ್ಲಿ ಇನ್ವಾಲ್ವ್ ಆದಂಥವ್ರು ಅದನ್ನು ಏನೋ ಲೈಟ್ ಹಾರ್ಟೆಡಾಗಿ ತೊಗೊಂಡು ನಮ್ಮನ್ನು ನೋಡಿ ಏನೋ ಯಾರು ಅದನ್ನು ತಪ್ಪು ತಿಳ್ಕೊಳ್ದಿರೋರ್ಗೂ ಧನ್ಯವಾದ ಹೇಳ್ತೀನಿ. ಅದನ್ನೇ ಕೇಳಬೇಕು ಅಂದ್ಕೊಂಡೆ. ತುಂಬ ಜನ ಟ್ರೋಲ್ ಆದವ್ರದನ್ನೇ ಸಾಂಗಲ್ಲಿ ಹಾಕಿದ್ದೀರಿ. ಆ ಥರ ಟ್ರೋಲ್ ಆದವರು ಸಾಂಗ್ ಬಂದಮೇಲೆ ನಿಮ್ಗೇನಾದರೂ ಕಾಲ್ ಮಾಡಿದ್ರೆ ಸರ್? ಇಲ್ಲ, ಕೆಲವರು ಮಾತಾಡಿದ್ರು, ಕೆಲವರೆಲ್ಲ ಮಾತಾಡಿದ್ದೀನಿ. ಸೊ ಕೆಲವ್ರಿಗೆ ಮಾಡೋಕ್ಕೆ ಮುಂಚೆನೂ ಹೇಳಿದ್ದೆ ಈ ಥರ ಬರೀತಾ ಇದ್ದೀನಿ, ತೊಂದರೆ ಇಲ್ವಾ ಅಂತ. ಆಲ್ರೆಡಿ ಟ್ರೋಲ್ ಆಗಿರೋದಲ್ವಾ ಅದು. ಸೊ ನಾನೇನು ಹೊಸದಾಗಿ ಏನು ಮಾಡ್ತಿಲ್ಲಲ್ಲ, ಅದು ಓಕೆ ಅಂದರು. ಉಪೇಂದ್ರ ಅವರು ಡೈಲಿ ಉಪ್ಪಿಟ್ಟು ತಿಂತಾರೆ, ಅದಕ್ಕೆ ಅವರು ತೀರಾ ಬುದ್ಧಿವಂತ, ಹೌದಾ ಸರ್? ಉಪ್ಪಿಟ್ಟು ತಿಂದರೆ ಬುದ್ಧಿವಂತನ? ಗೊತ್ತಿಲ್ಲ ಸರ್. ಏನು ಹೊಸದೊಂದು ಇನ್ವೆನ್ಷನ್ ಮಾಡ್ತಾ ಇದ್ದೀರ ನೀವು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. UI ಸಿನಿಮಾಗಿಂತ ಟೈಮ್ ತಗೊಂಡ ಬೇರೆ ಸಿನಿಮಾ ಇಲ್ಲ ಉಪೇಂದ್ರ ಅವರಿಗೆ, ಹೌದಾ? ಅದು ಖಂಡಿತ ಹೌದು. ಎಷ್ಟು ವರ್ಷ ಈ ಸಿನಿಮಾ ಬಗ್ಗೆ ಎಷ್ಟು ವರ್ಷದಿಂದ ಆಲೋಚನೆ ಮಾಡ್ತಾ ಇದ್ದೀರಿ? ಟೈಮ್ ತಗೊಂತು, ಮೇಕಿಂಗು ಟೈಮ್ ತಗೊಂತಾ ಇದೆ. ಉಪೇಂದ್ರ ಅವ್ರ ಜೊತೆ ರಾಜಕೀಯದ ಬಗ್ಗೆ ಮಾತಾಡೋದು ಡೇಂಜರ್ ಅಂತೆ, ಹೌದಾ ಸರ್? ಅಲ್ಲಲ್ಲ, ರಾಜಕೀಯದ ಬಗ್ಗೆ ನೀವು ಮಾತಾಡಿಲ್ಲ. ಪ್ರಜಾಕೀಯದ ಬಗ್ಗೆ ಮಾತಾಡಿದ್ರೆ ವೆಲ್ಕಮ್. ರಾಜಕೀಯದ ಬಗ್ಗೆ ಏನು ಇಲ್ಲ ನನ್ನ ಹತ್ರ. ಪಾಯಿಂಟ್ ಸರ್. ಓಕೆ, ಡೈರೆಕ್ಟರ್ ಕ್ಯಾಪ್ ತೊಟ್ಟ ಮೇಲೆ ಉಪೇಂದ್ರ ಅವರ ಹತ್ರ ಹೋಗೋದು ಸ್ವಲ್ಪ ಕಷ್ಟನಾ ಸರ್? ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ಉಪೇಂದ್ರ ಅವರು ಡೈರೆಕ್ಟರ್ ಆದಾಗ? ಇಲ್ಲ, ಓಡಾಡ್ತಾ ಇರ್ತೀನಿ, ನನ್ನ ಹತ್ರ ಬರೋದು ಕಷ್ಟ. ಇದು ಆರ್ಟಿಸ್ಟ್ ಆಗಿದ್ದಾಗ ಕೂತಿರ್ತೀನಿ, ಆರಾಮ ಪಕ್ಕದಲ್ಲಿ ಬಂದು ಕೂತ್ಕೊಬೋದು. ರೈಟ್ ಸರ್. ನಾನು ಶಿವಣ್ಣ ಅವ್ರನ್ನ ಒಂದ್ಸಲ ಮೀಟ್ ಆಗಿದ್ದೆ ಸರ್, ಸೇಮ್ ಇಂಟರ್ವ್ಯೂ ಕಾರಣಕ್ಕೆ. ತುಂಬ ಸರಳತೆಯ ಸಾಕಾರ ಮೂರ್ತಿ ಅನ್ನಿಸ್ತು. ನೀವು ಅವ್ರಿಗಿಂತ ಸಿಂಪಲ್ ಸರ್, ಅವ್ರಿಗಿಂತ ನೀವು ಅನ್ಸೋದೇ ಇಲ್ಲ. 30 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿರೋ ಒಬ್ಬ ಲೆಜೆಂಡ್ ನೀವು. ನಿಮ್ಮನ್ನ ಜನ ಆ ಥರ ನೋಡ್ತಾರೆ. ಅಂಥವ್ರು ಇಷ್ಟು ಸರಳವಾಗಿ ಯಾವುದೇ ಚೂರು ಹಿಂದೆ ಮುಂದೆ ಯೋಚನೆ ಮಾಡದೆ ಆನ್ಸರ್ ಮಾಡ್ತೀರಾ ಅಂತಂದರೆ ಅದರಷ್ಟು ಖುಷಿ ನನಗೆ ಯಾವುದೂ ಇಲ್ಲ ಸರ್. ಕಾಲೇಜಲ್ಲಿ ಇದ್ದಾಗ, ಸ್ಕೂಲಲ್ಲಿ ಇದ್ದಾಗ ನಿಮ್ಮ ಹಾಡುಗಳಿಗೆ ಡ್ಯಾನ್ಸ್ ಮಾಡಿದ್ದು ನನಗೆ ನೆನಪಿದೆ. ನಿಮ್ಮನ್ನು ಮೀಟ್ ಆಗ್ತೀನಿ, ನಿಮ್ಮ ಸಂದರ್ಶನ ಮಾಡ್ತೀನಿ ಅನ್ನುವಂಥದ್ದನ್ನು ನಾನು ಯಾವತ್ತೂ ನಿರೀಕ್ಷೆ ಮಾಡಲಿಲ್ಲ. ನಮ್ಮ ಒಳಗಡೆ ಡ್ಯಾನ್ಸ್ ಮಾಡಿಸ್ಬಿಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಮಯಕ್ಕಾಗಿ.